ಟ್ರೈಲರ್ ಲಾಂಚ್ ಮಾಡಿದ್ವಿ. ನಿರ್ದೇಶಕರಾಗಿ ಚಂದನ್ ಅವರ ಮೊದಲ ಹೆಜ್ಜೆ ಆಗಿರೋದ್ರಿಂದಾಗಿ ಅವ್ರು ಯಾವಾಗಲೂ ನಿಮ್ಮ ಮಾಯಾಟೋಗ್ರಾಫ್ ಜರ್ನಿಯನ್ನು ನೆನೆಸ್ಕೋತಾ ಇರ್ತಾರೆ. ನೀವೇನಾದರೂ ಸಜೆಷನ್ ಕೊಟ್ರಾ ನಿಮಗೆ? ಎಡಿಟಿಂಗ್ ಸಪೋರ್ಟ್ ಅಂತೀರ, ಒಂದು ಕಡೆ ಫ್ಯಾಮಿಲಿ ಅಂತೀರ, ಒಂದು ಕಡೆ ಥ್ಯಾಂಕ್ ಯು ಅಂತೀರ. ಮಾಡಿ ಅಂಡರ್ಸ್ಟ್ಯಾಂಡ್ ನಮ್ಮವ್ರನ್ನ ಒಪ್ಕೊಂಡ್ರೆ ನಮ್ಮವ್ರು ಅಷ್ಟೇ. ಅದರಲ್ಲಿ ಭೇದ ಭಾವ ಬರೋಕ್ಕಾಗಲ್ಲ. ಅವ್ರ ಸಿನಿಮಾ ನನ್ನ ಸಿನಿಮಾ ಅಂತ ಬರೋಕ್ಕಾಗಲ್ಲ. ಈಸ್ ಮೈ ಗೋಲ್. ಮೊದಲನೇ ಪ್ರಯತ್ನ. ಈಗ ನಾವು ಮೊದಲನೇ ಪ್ರಯತ್ನ ಮಾಡಬೇಕಾದ್ರೆ ನಮಗಂತ ನಮಗಿಷ್ಟು ಪರಿಚಯಗಳು ಯಾರು ಇರಲಿಲ್ಲ ಇಂಡಸ್ಟ್ರಿ. ಹಿ ಹ್ಯಾಸ್ ದಿಸ್ ವಾಟ್ ಲಿಟಲ್ ವಿ ಕ್ಯಾನ್ ಡು. ನಾಟ್ ದಟ್ ನಾವು ಹೇಳಿದ ತಕ್ಷಣ ನಮ್ಮದೇ ರೈಟ್ ಅಂತ ಹೇಳೋಕ್ಕಲ್ಲ. 99% ತುಂಬ ಚೆನ್ನಾಗಿದೆ, 1% ಆಮೇಲೆ 8 years ನಾವು ಕೇಳಿದ್ರು ಫ್ಲರ್ಟ್ ಅಂತ ಯಾಕೆ ಇಟ್ಟಿದ್ದೀರ ಅಂತ. ಕರೆಕ್ಟಾ? ನೀವು ಸೀರಿಯಲ್ ಹಾಕೊಂಡು ಕಿಸ್ಸಲ್ಲಿ ಹಾಕಿದ್ದೆ. ಸಂಭಾಷಣೆ ಅದ್ಭುತವಾಗಿ ಬರೀತಾರೆ, ಸಾಹಿತ್ಯ ಅದ್ಭುತವಾಗಿ ಬರೀತಾರೆ. ಏನೋ ಒಂದು ಬಿಡ್ತಾರೆ ನೋಡಿ. ಹೇಳಿ, ಕಿಸ್ ಅಂದ್ರೆ ಗೊತ್ತು ಎಲ್ಲರಿಗೂ. ನಮ್ ಕಿಸ್ ಬೇರೆ, ಹಾಗೆ ಅವ್ರ ಫ್ಲರ್ಟ್ ಬೇರೆ ಅಲ್ಲ. ಕಿಸ್ ಅಂದ್ರೆ ಕೀಪ್ ಇಟ್ ಶಾರ್ಟ್ ಅಂಡ್ ಸ್ವೀಟ್. ಕಳ್ಳನಿಗೆ ಮಾತ್ರ ಕಳ್ಳನ ಬಗ್ಗೆ ಗೊತ್ತುತ್ತಾರೆ. ಫ್ಲರ್ಟ್ ಬಗ್ಗೆ ಏನ್ ಬೇಕಾದ್ರೆ ಹೇಳ್ಬೋದಿತ್ತು. ಅವ್ರನ್ನ ಕಲ್ತ್ಬಿಟ್ಟು ಬೇಕು ಅಂತ ಫ್ಲರ್ಟ್ ಯಾಕೆ, ನಿಮ್ದು ಕಿಸ್ ಯಾಕೆ, ಕಿಸ್ ಅಂದ್ರೆ ಕೀಪ್ ಇಟ್ ಶಾರ್ಟ್ ಅಂಡ್ ಏನಿಲ್ಲ. ಬರೀ ನಿಮ್ಮ ಬಗ್ಗೆ ಗೊತ್ತ. ಫ್ಲರ್ಟ್ ಆಕ್ಚುಲಿ ಒಂದು ಬಯೋಪಿಕ್ ಇವ್ರನ್ನ ತೆಗೆದಿರೋದು. ಇವರ ಸ್ವಂತ ಕಥೆನ ಅವ್ರು ಹೋಗಿ ಒಂದು ದಿವಸ ರಾತ್ರಿ ಹೊತ್ತು ಇವತ್ತರ ಎಲ್ಲ ಪಾಪ ಬಾಯಿ ಬಿಟ್ಟಿದ್ದಾರೆ ಅವ್ರ ಲೈಫ್ ಬಗ್ಗೆ. ಅವ್ರು ಒಂದು ಸಿನಿಮಾ ಮಾಡಿರೋದು ಅಷ್ಟೇ. ಅದು ಯಾರಿಗೂ ಹೇಳೋಕ್ಕಾಗ್ತಾ ಎಲ್ಲ ಬನ್ನಿ. ಸೊ ಏನು 90 ಫಿಗರ್ನ ನೋಡ್ತಾ ಇದ್ದೀವಿ. ಒಪ್ಕೊಂಡು ನೋಡೋದಾದ್ರೆ ಇಲ್ಲ. ನಾನು ಈ ಸಿನಿಮಾ ನೋಡಿದ್ದೀನಿ. ಅದರಲ್ಲಿ ಇದ್ದಂಥ ಒಂದು ಮೂಲ ಇವಾಗ ಏನು ಫ್ಲರ್ಟ್ ಅವ್ರು ಹೇಳ್ತಾ ಇದ್ದಾರೆ. ಸಿ in-depth ಒಂದು ಕಾಂಟೆಂಟ್ ಹೇಳಿದ್ದಾರೆ ಅದರಲ್ಲಿ. ದಟ್ಸ್ ವೆರಿ ಗುಡ್. ಐ ಲವ್ ಸಾಂಗ್ ಕೋಗಿಲಾಸ್ ರೋಲ್, ಐ ಲವ್ ಅಮಿಷಾಸ್ ರೋಲ್, ಸುಖಿನಾಸ್ ರೋಲ್. ಗಿರಿ ಅವರು ಅದ್ಭುತವಾಗಿ ಮಾಡಿದ್ದಾರೆ. ತಾವು ಬಟ್ ಐ ಗೆಸ್ ಚಂದನ್ ಅವರು ನಿರ್ದೇಶನ ಮಾಡ್ತಾ ಬಂದಾಗ ನಮಗೆ ಗೊತ್ತಿರೋದು ಅವರು ಆ್ಯಕ್ಟರ್ ಆಗಿ, ಕ್ರಿಕೆಟರ್ ಆಗಿ. I didn't know much about his capacity, but I think he has done a wonderful job. And our after our family, and Chandan, we will always be a family. Well, thank you so much. And thanks everybody. I love you. ಎಲ್ಲ ಅಭಿಮಾನಿಗಳ ಪರವಾಗಿ ಹಾಗೂ ನಮ್ಮ ಬ್ಲಡ್ ಸಿನಿಮಾ ತಂಡದ ಪರವಾಗಿ ಹ್ಯಾಪಿ ಆನಿವರ್ಸರಿ ಸರ್. ರೀತಿಯ ಶುಭಾಶಯಗಳು. ಚಂದನ್ ಸರ್ ದಯವಿಟ್ಟು ಬರಬೇಕು. ಮೊದಲು ಚಪಾಳಿ ಸ್ವಾಗತಿಸಿ ಚಂದನ್ ಸರ್ ಅವರನ್ನ. ಚಂದನ್ ಸರ್ ಈಗ ಸುದೀಪ್ ಸರ್ ಹೇಳಿದ ಹಾಗೆ ಒಂದು ಫ್ಯಾಮಿಲಿ ಇದ್ದಾಗ ಥ್ಯಾಂಕ್ ಯು ಎಲ್ಲ ಹೇಳ್ಬಿಟ್ಟಿದ್ರು. ಅಫ್ಕೋರ್ಸ್ ಪ್ರತಿ ಹೆಜ್ಜೆಯಲ್ಲೂ ಸುದೀಪ್ ಸರ್ ಇದ್ದಾರೆ. ಈಗ ಸುದೀಪ್ ಸರ್ ಸಿನಿಮಾ ನೋಡಿದ್ರು ಫಸ್ಟ್ ಅವರೇ ಆ್ಯಕ್ಚುಲಿ ತೋರಿಸಿದ್ರು. ಬಿಕಾಸ್ ಐ ವಾಂಟೆಡ್ ಸುದೀಪ್ ಸರ್ ಟು ಬಿ ಮೈ ಫಸ್ಟ್ ಆಡಿಯನ್ಸ್. ಸೊ ಸ್ವಲ್ಪ ಲೆಂತ್ ಕರೆದ್ರು. ಆ್ಯಂಡ್ ದೆನ್ ಈಸ್ ದ ಸೆಕೆಂಡ್ ಎಂಟರ್ ಅಂದರೆ ಮೇನ್ ಫೈನಲ್ ಔಟ್ಪುಟ್ ಅಂತ ಏನಿದೆ ಸಕ್ಕದಾಗಿ ನನ್ನ ಸಿನಿಮಾನ ಶೇಪ್ ಅಪ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಐ ಲವ್ ಇಟ್. ಆ್ಯಂಡ್ ಅವರು ನಿಜ ಹೇಳ್ತೀನಿ, ಒಂದು ಅವರು ಮಾರ್ಚ್ ಶೂಟ್ ಮಾಡಿದ್ದಾರೆ. ಈಗ ಆ ಶೂಟ್ ಮಧ್ಯ 2 ಗಂಟೆಗೆ ಪ್ಯಾಕ್ ಅಪ್ ಮಾಡ್ಕೊಂಡ್ಬಂದು ಬೆಳಿಗ್ಗೆ 5 ಗಂಟೆ ತನಕ ಎಡಿಟ್ ಮಾಡಿದ್ದಾರೆ.
ನನ್ಗೆ ಸರ್ ತುಂಬ ಸುಸ್ತಾಯಿತು ಮಲ್ಕೊಳ್ಳಿದ್ರೆ ನಾವು ಮಲ್ಕೊಂಡ್ಬಿಟ್ಟಿರ್ತಿದ್ವಿ, ನಮ್ಮನ್ನು ಫೋನ್ ಮಾಡಿ ಹಚ್ತಿದ್ರು, ನಾನು ವಿನಯ್ ಎಲ್ಲ. ಸೊ ತುಂಬ 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 ಸಪೋರ್ಟಿವ್ ಆಗಿದ್ದಾರೆ ಈ ಸಿನಿಮಾಗೆ. ಹೇಳಕ್ಕೆ ಸಾವಿರ ಮಾತುಗಳಿದೆ ಸರ್. ಒನ್ ಥಿಂಗ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಜಗೀಶ್ ಸರ್, ಅದ್ರ ಜೊತೆಗೆ ನೀನನ್ನ ಜೀವ ಸಾಂಗ್ ಬಗ್ಗೆ ಮಾತಾಡಬೇಕು. ಬಿಕಾಸ್ ನಾನು ಆಗಲೇ ಹೇಳಿದಾಗೆ ನಮ್ಮೆಲ್ಲರಿಗೂ ಕೂಡ ಫ್ರೆಂಡ್ಶಿಪ್ಪಲ್ಲಿ ನಂಬಿಕೆ ಇಟ್ಟಿರೋರಿಗೆ ವೆರಿ ವೆರಿ ಸ್ಪೆಷಲ್ ಸಾಂಗ್. ಅದರ ಲಿರಿಕ್ಸ್ ಇರ್ಬೋದು, ಅದೇ ರೀತಿಯಾಗಿ ನೀವು ಒಂದು ಬೈಕ್ ಹೋಗ್ತಾ ಹೇಳ್ತಾ ಇದ್ರಿ, ಸ್ವಲ್ಪ ಮೆಲೋಡಿಯಸ್ ಜಾಸ್ತಿ ಇದೆ, ಹಾಗಾಗಿ ಸ್ವಲ್ಪ ಕಷ್ಟ ಆಗಿದ್ದಿರ್ಬೋದು ಹೇಳಿ. ಬಟ್ ನಿಮಗೆ ಹೇಗೆ ಅನ್ನಿಸ್ತು ಸರ್ ಪರ್ಸನಲಿ ಆ ಹಾಡು ಚಂದನ ಅವ್ರು ಬರ್ಬೋದು? ನನಗೆ ಚಂದನ್ ಏನು ಮಾಡಿದ್ರು ಇಷ್ಟ ಆಗಿದೆ, ಅದೇನು ಪ್ರಾಬ್ಲಮ್ ಇಲ್ಲ. ದರ್ ಆರ್ ಫ್ಯೂ ಗುಡ್ ಫ್ರೆಂಡ್ಸ್ ಇನ್ ಮೈ ಲೈಫ್, ವೆರಿ ಫ್ಯೂ. ಯಾರು ಇವಾಗ ಇವ್ರು ಏನು ಹೇಳ್ತಾ ಇದ್ದಾರೆ, ನಾನು ಅವ್ರಿಗೆ ಏನು ಮಾಡಿದೆ ಅಂತ ಹೇಳ್ತಾರೆ. ಅವ್ರಿಗೆಲ್ಲ ನನ್ನ ಜೀವನದಲ್ಲಿ ಏನೇನು ಮಾಡಿದ್ದಾರೆ ನೀವು ಹೇಳಿದ್ರು. ದರ್ ಆಲ್ ವೆರಿ ಗುಡ್ ಸಪೋರ್ಟ್ ಸಿಸ್ಟಮ್. ಆ್ಯಂಡ್ ಆ ಸಾಂಗ್ ಅವ್ರು ಅದ್ಭುತವಾಗಿ ಬರೆದಿರೋದು, ಅವರು ಸಂಗೀತ ರಚನೆ ಮಾಡಿರೋದು ಅವ್ರ ಕಡೆ. ನಾನು ಹೋಗಿ ಬರೀ ಹಾಡಿದ್ದೆ ಅಷ್ಟೇ. ಐ ಡೋಂಟ್ ಥಿಂಕ್ ಸೊ. ಇಟ್ಸ್ ಬಿಕಾಸ್ ಯು ಪೀಪಲ್ ಲವ್ ಅಸ್ ಸೋ ಮಚ್ ದಟ್ ಇಟ್ ಸಾಂಗ್ಸ್ ಗುಡ್. ಇದು ಕೂಡ ಒಳ್ಳೆ ಬರುತ್ತೆ. ಅಫ್ಕೋರ್ಸ್ ಫಾರ್ವರ್ಡ್ ಮೆನ್ಷನ್ ನಮ್ಮ ಹಳೆ ಹುಲಿ ವೇಣು ಅವ್ರದ್ದು ಛಾಯಾಗ್ರಾಹಕ ಇದ್ದಾರೆ ನನಗೆ. ಆ್ಯಂಡ್ ಈಸ್ ಮಾರ್ವಲೆಸ್. ಅವರು ಉಪೇಂದ್ರ ಸರ್ ಒಟ್ಟಿಗೆ ಆ ಒಂದು ಏನಂತಾರೆ ಆ ಗರಡಿಯಿಂದ ಬಂದರು. ಆ್ಯಂಡ್ ಸಾಧಾರಣ ವ್ಯಕ್ತಿ ಅಲ್ಲ, ಅವ್ರನ್ನ ನೆಕ್ಸೋದು ಭಾಳ ಸ್ವಲ್ಪ ಏನು ಸ್ಟ್ರೈಟ್ ಫಾರ್ವರ್ಡ್ ಮನುಷ್ಯ. ಮಕ್ಕಳನ್ನ ನೋಡಿದಾಗ ಹೇಳ್ತಾ ಇದ್ದಾರೆ, ಸೀನ್ ತೆಗಿಲಿಲ್ಲ ಅಂದ್ರೆ ಬೇಕಾದ್ರೆ ಹೇಳ್ತಾರೆ, ತುಂಬ ಕೆಟ್ಟದಾಗಿ ತೆಗಿತಾ ಇದೆ ತೆಗಿತಾರೆ. He has worked with he is the DOP for this. Venu is not come, I think, but he's done a wonderful job. ಇದೇ ವೇದಿಕೆಯಲ್ಲಿ ಚಂದನ್ ಅವರು ಕೊನೆಯದಾಗಿ ನಮ್ಮ ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡಿದ್ದಾರೆ. ಇದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಸ್, ಅದೇ ರೀತಿಯಾಗಿ DOP ಸರ್ ಮ್ಯೂಸಿಕ್ ಡೈರೆಕ್ಟರ್ಸ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಸ್ ಒಂದು ಜಸ್ಸಿಗಿಟ್ ಆ್ಯಂಡ್ ನಕುಲ್ ಅಂತ ಇಬ್ಬರು ಫಾರಿನಲ್ಲಿದ್ದಾರೆ. ಆ್ಯಂಡ್ ವೇಣು ಸರ್ ಕೂಡ ಫಾರಿನಲ್ಲಿದ್ದಾರೆ, ಎಲ್ಲ ಹೊರಗಡೆ ಇದ್ದಾರೆ. ಸೊ ಅವ್ರು ಬರೋಕ್ಕಾಗಿಲ್ಲ ಇವತ್ತು. ಆ್ಯಂಡ್ ದೇ ಹ್ಯಾವ್ ಡನ್ ಗ್ರೇಟ್ ಜಾಬ್. ಅದನ್ನು ಸಿನಿಮಾದಲ್ಲಿ ತೋರ್ಸೋಕ್ಕೆ ಇಷ್ಟಪಡ್ತೀನಿ ಹೇಳೋದಕ್ಕಿಂತ.